ನಮಸ್ಕಾರ ಸ್ನೇಹಿತರೆ, ನಾನು ಮಲ್ಲಿಕಾರ್ಜುನ್ SD ಹೋಮ್ ಸರ್ವಿಸ್ನ ಸಂಪಾದಕ. ನಾನಿವತ್ತು ವಿಡಿಯೋ ಮಾಡೋ ಕಾರಣ ಏನಂತಂದರೆ ನಿಮ್ಮ ಎದುರುಗಡೆ ಬರೋಕ್ಕೆ. ಸೊ ಕೆಲವೊಂದು ನಮ್ಮದು ಸ್ನೇಹಿತರು ನನಗೆ ಮೆಸೇಜ್ ಮಾಡ್ತಾಯಿದ್ರೆ, ಫೋನ್ ಮಾಡ್ತಾಯಿದ್ರೆ, ಮೆಸೇಜ್ ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿ ಹಾಕ್ತಾಯಿದ್ರೆ, ಸ್ನೇಹಿತರಿಗೆ ಪೋರ್ಟಲ್ ಯೂಸ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂತ. ಸೊ ಪೋರ್ಟಲ್ ಏನಕ್ಕೆ ಯೂಸ್ ಮಾಡೋಕ್ಕೆ ಬರ್ತಾಯಿಲ್ಲ, ಯಾವ ರೀತಿ ಮಾಡಬೇಕು ಪೋರ್ಟಲ್ನ, ಅದು ಪೋರ್ಟಲ್ ಯೂಸಸ್ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಾನು ಕಲಿಸ್ಕೊಡ್ತೀನಿ ನಿಮಗೆ. ಮೊದಲಿಗೆ ನಮ್ಮ ಪೋರ್ಟಲ್ನ ಯೂಸ್ ಮಾಡೋದು ಈ ಥರ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಮೊದಲು ಗೂಗಲಲ್ಲಿ ನೀವು STD ಹೋಮ್ ಸರ್ವಿಸಸ್ ಅಂತ ಸರ್ಚ್ ಮಾಡಬೇಕು ಈ ರೀತಿ. ಸೊ ಈ ರೀತಿ ಸರ್ಚ್ ಮಾಡಿದಾಗ ನಿಮಗೆ ನಮ್ಮ ಪೋರ್ಟಲ್ ಮೊದಲಗಡೆ ಓಪನ್ ಆಗುತ್ತೆ ಮೇಲ್ಗಡೆ. ಸೊ ಕೆಳಗಡೆ ಬಂದಿದ್ದಲ್ಲ STD ಹೋಮ್ ಸರ್ವಿಸಸ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಹಾಕಿದ ಕೂಡಲೇ ನಮ್ಮದು ಇದು ಮೇನ್ ಪೇಜ್ ಓಪನ್ ಆಗುತ್ತೆ. ಈ ಥರ ಮೇನ್ ಪೇಜ್ ಓಪನ್ ಅಂತ ನೀವು ಸ್ಕ್ರಾಲ್ ಡೌನ್ ಕೆಳಗಡೆ ಮಾಡಿ. ಸ್ಕ್ರಾಲ್ ಡೌನ್ ಮಾಡಿದರೆ ನಿಮಗೆ 3 ಸರ್ವಿಸಸ್ ಕಾಣಿಸುತ್ತೆ ಫ್ಯೂಚರ್ಸಲ್ಲಿ. ಸೊ ಫೀಚರ್ಸಲ್ಲಿ ಬುಕ್ ಮೈ ಸರ್ವಿಸ್, ಬುಕ್ ನೋ ಸರ್ವಿಸಸ್ ಅಂತ AC ಲೈಟ್ಸ್ ಏನೇನು ಕಾಣಿಸ್ತಾ ಇದೆಯಲ್ಲ, ಇವೆಲ್ಲನ ಪೋರ್ಟಲಲ್ಲಿ ಬರುತ್ತೆ. ನೀವು ವಿವಾಲ್ ಸರ್ವಿಸಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆ ವಿವಾಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದರೂ ನಿಮಗೆಲ್ಲ ಸರ್ವಿಸಸ್ ತೋರಿಸುತ್ತೆ. ಇಲ್ಲ ಅಂತಂದರೆ ನೀವು ಮೇಲ್ಗಡೆ ಹಿಂಗೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಮೇಲ್ಗಡೆ ಸ್ಕ್ರಾಲ್ ಅಪ್ ಮೇಲ್ಗಡೆ ಮಾಡ್ಕೊಂಡು ಹೋಗಿದ್ದಾಗ ಇಲ್ಲಿ ಬುಕ್ ನಾವ್ ಅಂತ ಕರೆದಿದ್ದಲ್ಲ, ಬುಕ್ಕೇ ಸರ್ವಿಸ್ ನಾವ್ ಅಂತೇಳಿ ಐಕಾನ್ಸ್ ಏನು ಕಾಣ್ತಾ ಇದೆಯಲ್ಲ ಇದನ್ನು. ಸೊ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆಲ್ಲ ಸರ್ವಿಸಸ್ಸು ಬರುತ್ತಾ. ಸೊ ಮೊಬೈಲಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಅಲ್ಲಿ 3 ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ಸರ್ವಿಸಸ್ ಕಾಣಿಸುತ್ತೆ. ಆಲ್ ಕೆಟಗರೀಸ್ ಆ್ಯಂಡ್ ಸರ್ವಿಸಸ್ ಐತಲ್ಲ, AC ಸರ್ವಿಸಸ್ಸು, ಆಟೋಮೇಷನ್ಸು, ಬ್ಯೂಟಿ ಸರ್ವಿಸಸ್ಸು, ಈ ಥರದ್ದು ಎಲ್ಲ ಸರ್ವಿಸಸ್ ನಿಮಗೆಲ್ಲ ಪ್ರತಿಯೊಂದು ಸರ್ವಿಸಸ್ ಈ ಲೈನಲ್ಲಿ ಕಾಣಿಸ್ತಿರ್ತದೆ ನಿಮಗೆ. ಸೊ ಒಂದು ಸರ್ವಿಸಸ್ ನೀವು ನೋಡಿಕೊಂಡು ನೀವು ಸರ್ವಿಸ್ನ ನಿಮ್ಗೆ ಈಸಿ ಆಗಿರೋದು, ನಿಮಗೆ ಯಾವಾಗ ಬೇಕಾಗಿರೋ ಸರ್ವಿಸಸ್ನ ಇಲ್ಲಿಂದ ನೀವು ಚೂಸ್ ಮಾಡ್ಬೋದು. ಸೊ ನೀವು ಇವಾಗ ಕಿಚನ್ ಅಪ್ಲೈನ್ಸಸ್ಸು, ಬ್ಯೂಟಿಷನ್ಸು, ಪೇಂಟಿಂಗು, ಪ್ಲಂಬಿಂಗು, TV ಸರ್ವಿಸಸ್ಸು, ಯಾವುದೋ ಸರ್ವಿಸಸ್ ನಿಮಗೆ ಬೇಕಾಗಿರೋ ಸರ್ವಿಸಸ್ನ ಇಲ್ಲಿ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಈಗ ನೀವು ಸಪೋಸ್ ನೀವೊಂದು ಯಾವ ಸರ್ವಿಸಸ್, ನಾನು ನಿಮಗೊಂದು ಸರ್ವಿಸಸ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಹೇಳ್ತೀನಿ. ಸೊ ಇಲ್ಲೇ ನಿಮಗೆ ಬ್ಯೂಟಿ ಸರ್ವಿಸಸ್ ತೋರಿಸ್ತಾ ಇದ್ದೀನಿ. ಬ್ಯೂಟಿ ಸರ್ವಿಸಸ್ನ ಕ್ಲಿಕ್ ಮಾಡ್ಕೊಂಡು ಸ್ಕ್ರಾಲ್ ಡೌನ್ ಮಾಡಿದರೆ ನಿಮಗೆ ಸುಮಾರು ಸರ್ವಿಸಸ್ ಬ್ಯೂಟಿಗೆ ಮ್ಯಾನ್ಸು, ಕಿಡ್ಸು, ಬ್ರೀಡ್ಸ್ ಕಟಿಂಗ್ಸ್ ಇರುತ್ತಲ್ಲ, ಬ್ರೀಡ್ ಟ್ರಿಮ್ಮಿಂಗು, ಕ್ಲೀನ್ ಶೇವು, ಸೊ ಕ್ಲೀನ್ ಶೇವು ಮತ್ತು ಬ್ಯೂಟಿ ಪಾರ್ಲರ್ಸ್, ಮನೆಗೆ ಬ್ಯೂಟಿ ಪಾರ್ಲರ್ಸು, ವುಮೆನ್ಸ್ ಸರ್ವಿಸಸ್, ಬ್ಯೂಟಿ ಪಾರ್ಲರ್ಸು, ಮೆಹಂದಿ ಸರ್ವಿಸಸ್ಸು. ಸೊ ಇವೆಲ್ಲ ಸರ್ವಿಸಸ್ ಈ ಪೋರ್ಟಲಲ್ಲಿ ಬರುತ್ತೆ ನಿಮಗೆ. ಸೊ ನಿಮಗೆ ಬೇಕಾಗಿರೋ ಸರ್ವಿಸನ್ನು ಸಪೋಸ್ ಈಗ ಬಿರ್ದಾಲ್ ಮೆಹಂದಿ ಬಂದರೆ ಬಿರ್ದಾಲ್ ಮೆಹಂದಿ ಕ್ಲಿಕ್ ಮಾಡಿದಾಗ ಅದು ನಿಮಗೆ ಕಾರ್ಟಲ್ಲಿ ಬರುತ್ತೆ. ಇಲ್ಲಿ ಕಾರ್ಟಲ್ಲಿ ಕ್ಲಿಕ್ ಕಾಣಿಸುತ್ತಾ. ಸೊ ಕಾರ್ಟಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಕಾರ್ಟ್ ಮ್ಯಾಗೆ ಕ್ಲಿಕ್ ಮಾಡಿದರೆ ನಿಮ್ಮ ಸರ್ವಿಸ್ ಅಲ್ಲಿ ಹೋಗಿರುತ್ತೆ. ಬಟ್ ನೀವು ಕಾರ್ಟ್ಗಿಂತ ಮೊದಲು ಹೋದಾಗ ನಿಮ್ಮ ಸರ್ವಿಸ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಿಮ್ಮ ಹತ್ರ. ಸೊ ರಿಜಿಸ್ಟ್ರೇಷನ್ ಇದ್ದರೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ, ನಿಮ್ದು ಕೊಟ್ಟಿರೋ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ಕೊಂಡು ನಿಮ್ಮ ಅಡ್ರೆಸ್ಸು, ನಿಮ್ಮ ನೇಮು, ನಿಮ್ಮ ಅಡ್ರೆಸ್ಸು, ಮೊಬೈಲ್ ನಂಬರು, ಲೊಕೇಶನ್ಸು ಎಲ್ಲನೂ ಈ ಪೋರ್ಟಲಲ್ಲಿ ಫಿಲ್ ಮಾಡಿದಾಗ ನಿಮ್ಗೊಂದು ID ಕ್ರಿಯೇಟ್ ಆಗುತ್ತೆ. ನಾನು ಮಾಡ್ತಾ ಇದ್ದೀನಿ ಸ್ಯಾಂಪಲ್ ಆಗಿ ನೋಡಿ. ನಿಮ್ಮ ನೇಮ್ ಹಾಕಿ ಮೊದಲಿಗೆ ಮಲ್ಲಿಕಾರ್ಜುನ್. ಸೊ ಇಮೇಲ್ ID. ಸೊ ಆಲ್ರೆಡಿ ನಾನು ರಿಜಿಸ್ಟರ್ಡ್ ಇದ್ದೀನಿ, ಆದರೂ ನಿಮ್ಮ ಹತ್ರ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಇಮೇಲ್ ID ಕರೆಕ್ಟಾಗಿ ಹಾಕಿ, ಇಮೇಲ್ ID ಅಂದರೆ ಲಾಗಿನ್ ಓಪನ್ ಆಗೋದು. ನೆಕ್ಸ್ಟ್ ಟೈಮ್ ಫ್ಯೂಚರಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಅಲ್ಲಿ. ಸೊ ಈ ಥರ ಏನು ಕಾಣಿಸ್ತಾ ಇದೆಯಲ್ಲ, ಈ ಥರ ಡೀಟೇಲ್ಸ್ ನೀವು ಅಪ್ಡೇಟ್ ಮಾಡಿದರೆ ನಿಮಗೆ ಫ್ಯೂಚರ್ಸ್ ಏನೇನು ನೀವು ಬುಕ್ಕಿಂಗ್ಸ್ ಮಾಡಿರೋದು, ನಿಮ್ಮ ಬುಕ್ಕಿಂಗ್ ಸರ್ವಿಸಸ್ ಎಲ್ಲ ನಿಮ್ಮ ಲಾಗಿನ್ ಆಗಿರೋದು ಸಿಗುತ್ತೆ. ನಿಮ್ಮ ಮೇಲ್ ID ಲಾಗಿನ್ ಆಗಿರೋದು. ಪಾಸ್ವರ್ಡ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡು ಸೇವ್ ಮಾಡಿ. ಅದಾದ್ಮೇಲೆ ಇಲ್ಲ ಫಾರ್ಗೆಟ್ ಪಾಸ್ವರ್ಡ್ ಮಾಡಿದರೂ ನಿಮಗೆ ಪಾಸ್ವರ್ಡ್ ಸಿಗುತ್ತೆ, ತೊಂದರೆ ಇಲ್ಲ. ಸೊ ಅಲ್ಲೇ ಫಾರ್ಗೆಟ್ ಪಾಸ್ವರ್ಡ್ OTP ಅಲ್ಲೇ ಬಂದಿರುತ್ತೆ ಪೋರ್ಟಲಲ್ಲಿ, ನೀವು ಅದನ್ನು ಹಾಕ್ಕೊಂಡು ಪಾಸ್ವರ್ಡ್ನ ರೀಸೆಟ್ ಮಾಡ್ಬೋದು. ಸೊ ತೊಂದರೆ ಇಲ್ಲ. ಸೊ ನಿಮ್ಮ ಡಾಟಾ ಫುಲ್ಲಿ ಹೈ ಕಾನ್ಫಿಡೆನ್ಷಿಯಲ್ ಇರುತ್ತೆ. ನಿಮ್ಮ ಡಾಟಾನ ಯಾರಿಗೂ ಯಾವತ್ತೂ ಕಾರಣಕ್ಕೂ ಶೇರ್ ಆಗೋದಿಲ್ಲ. ಸೊ ನಿಮ್ಮದು ಲೊಕೇಶನ್ಸ್ ಅಡ್ರೆಸ್ಸಲ್ಲಿ ಬರೀರಿ. ಅಡ್ರೆಸ್ಸಲ್ಲಿ ಕ್ಲಿಯರಾಗಿ ಅಡ್ರೆಸ್ನ ಲೊಕೇಶನ್ಸ್ ಮೆನ್ಷನ್ ಮಾಡಿ. ಏನಕ್ಕೆ ಅಂತಂದರೆ ನಮ್ಮ ಸರ್ವಿಸ್ ಪ್ರೊವೈಡರ್ಸ್ ಬಂದಾಗ ಅವರಿಗೆ ಕರೆಕ್ಟಾಗಿ ಲೊಕೇಶನ್ಸ್ ಬೇಕಾಗಿರುತ್ತೆ. ಕರೆಕ್ಟಾಗಿ ಅಂದರೆ ನಿಯರ್ ಲೊಕೇಶನ್ಸ್ ಏನಿರುತ್ತಲ್ಲ, ಫೇಮಸ್ ಇರೋದು, ಅಲ್ಲಿ ನಿಯರೆಸ್ಟ್ ಟೆಂಪಲ್ ಇರೋದು, ಇಲ್ಲ ಹಾಸ್ಪಿಟಲ್ ಇರೋದು, ಇಲ್ಲ ಸೂಪರ್ ಮಾರ್ಕೆಟ್ ಇರೋದು, ಅವೆಲ್ಲ ಎಂಟ್ರೀಸ್ನ ವರ್ಕ್ ಮಾಡಿದ್ದೀನಿ. ಅದೇ 6 ಟೈಮ್ಸ್ ನಿಮ್ಮದು ಈಗ ನಾನು ಪಾಸ್ವರ್ಡ್ ಹಾಕ್ತಾಯಿದ್ದೀನಿ. ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಿ. ಸೊ ಮೇಲ್ಗಡೆ ಹಾಕಿರೋದನ್ನ ಕೆಳಗಡೆ ಸೇಮ್ ಕನ್ಫರ್ಮ್ ಪಾಸ್ವರ್ಡ್ ಕೊಡಿ. ಸೊ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ಕೆಳಗಡೆ ಮಾಡಿ ಸೈನ್ ಅಪ್ ಮಾಡಿ. ನಿಮ್ಮದು ಸೈನ್ ಅಪ್ ಸಕ್ಸಸ್ಫುಲ್ ಆಗಿರುತ್ತೆ. ಬಂತು ನೋಡಿ, ನಿಮ್ಮ ಸೈನ್ ಅಪ್ ಪಾಸ್ವರ್ಡ್ ಎಲ್ಲ ಸೇವ್ ಮಾಡಿ. ಇಲ್ಲ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಮಾಡುವಾಗ ನಿಮ್ಮದು ಲಾಗಿನ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ. ಸೊ ಲಾಗಿನ್ ಮಾಡಿದಾಗ ನೀವು ವಾಪಸ್ ಅಲ್ಲಿ ಕಾರ್ಟಿಗೆ ಹೋಗಿ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ಡೀಟೇಲ್ಸ್ ಇದೆ ನೋಡಿ, ನಿಮ್ಮದು ಪೋರ್ಟಲಲ್ಲಿ ಏನು ಬುಕ್ ಮಾಡಿದ್ರೆ ಸರ್ವಿಸ್ ಏನಿದೆ, ನಿಮ್ಗೆ ಯಾವ ಸಾಲ್ಟ್ ಬೇಕೋ ಸಾಲ್ಟ್ ಬುಕ್ ಮಾಡ್ಕೊಳ್ಳಿ, ಡೇಟು ಮತ್ತು ಟೈಮು. ಸೊ ಆ ಡೇಟಿಗೆ ಅದೇ ಟೈಮಿಗೆ ನಮ್ಮ ಸರ್ವಿಸ್ ಪ್ರೊವೈಡರ್ಸು ನಿಮ್ಮ ಮನೆಗೆ ವಿಸಿಟ್ ಮಾಡ್ತಾರೆ. ಸೊ ನಿಮ್ಮದು ನಿಯರೆಸ್ಟ್ ಲೊಕೇಶನ್ಸು, ಇಶ್ಯೂಸ್ ಏನಿದೆ ಅಲ್ಲಿ ಲ್ಯಾಂಡ್ ಮಾರ್ಕ್ ಕಂಪಲ್ಸರಿ ನೀವು ಮೆನ್ಷನ್ ಮಾಡಲೇಬೇಕು ಅದು, ಬಿಕಾಸ್ ಇದರಿಂದನೇ ಸರ್ವಿಸ್ ಪ್ರೊವೈಡರ್ ನಿಮಗೆ ನಿಮ್ಮ ಮನೇನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅದನ್ನು. ಸೊ ಕ್ಲಿಕ್ ಮಾಡಿದರೆ ಇದು ಡೈರೆಕ್ಟಾಗಿ ಫೋನ್ಪೇಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿಂದ ಪೇಮೆಂಟ್ ಆಪ್ಷನ್ಸ್ ಹೋಗುತ್ತೆ, ಪೇಮೆಂಟ್ ನೀವು ಫೋನ್ಪೇಯಿಂದ ಪೇ ಮಾಡ್ಬೋದು ಅದನ್ನು. ಸೊ ಫೋನ್ಪೇಯಿಂದ ನಾನು ಮಾಡಿದ್ರು 40% ಅಲ್ಲಿಂದ ಹೋಗಿರುತ್ತೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಪೇಮೆಂಟ್ ಆಗಿದ್ದು ಸಕ್ಸಸ್, ನಿಮ್ಮ ಫೋನ್ಪೇಗೆ ರೀಡೈರೆಕ್ಟ್ ಆಗಿ ಅಲ್ಲಿಂದ ಪೇ ಆಗಿ ನಿಮಗೆ ಕನ್ಫರ್ಮೇಷನ್ಸ್ ಬರುತ್ತೆ. ಸೊ ಕನ್ಫರ್ಮೇಷನ್ಸ್ ಆಲ್ರೆಡಿ ನಿಮಗೆ ಮೇಲಿಗೂ ಬಂದಿರುತ್ತೆ, ನಿಮ್ಮ ಇಮೇಲ್ ಐ ಡಿಗೂ. ಸೊ ಅಲ್ಲಿ ನಿಮಗೆ ಪೋರ್ಟಲಲ್ಲೂ ಕಾಣಿಸುತ್ತೆ ಪೇ ಆಗಿರೋದನ್ನ. ಸೊ ಈ ಕನ್ಫರ್ಮ್ ಮೆಸೇಜ್ ಬಂದುಬಿಡುತ್ತೆ ನಿಮಗೆ. ಸೊ ಇಲ್ಲಿ ರಿಸರ್ವ್ಯಿಂದ ಕನ್ಫರ್ಮೇಷನ್ ಸಿಗುತ್ತೆ ಮತ್ತೆ ವಾಪಸ್ ನಿಮಗೆ. ಸೊ ಪೇಮೆಂಟ್ ಸಕ್ಸಸ್ಫುಲಿ STD ಹೋಮ್ ಸರ್ವಿಸಸ್ ಅಂತ ಸ್ಕ್ರೀನ್ಸ್ ಕಾಣಿಸ್ತಾ ಇದೆಯಲ್ಲ, ಇದು ನಿಮಗೆ ಆಲ್ರೆಡಿ ಸೇವ್ ಆಗಿರುತ್ತೆ. ಸೊ ಇದು ನಿಮ್ಮದು ಬಿಲ್ಲಿಂಗ್ ಸೆಕ್ಷನ್, ನಿಮ್ಮದೆಲ್ಲ ಬಿಲ್ಲು ನೀವೇನೇನು ಮಾಡಿದಿರಿ ಎಲ್ಲ ಪೋರ್ಟಲಲ್ಲಿ ಕಾಣಿಸುತ್ತೆ. ಸೊ ಇದ್ರ ಪ್ರಕಾರನೇ ನೀವು ರಿಸಿಪ್ಟ್ಸ್ ಬಂದಿರುತ್ತೆ ನಿಮ್ಮದು ಆಲ್ರೆಡಿ. ಅದು ಜನರೇಟ್ ಬಿಲ್ ನೀವು ಇದನ್ನು ಪ್ರಿಂಟ್ಔಟು ತೊಗೋಬೋದು, ಇಲ್ಲ ನಿಮ್ಮ ಹತ್ರ ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೊಂಡಿಟ್ಟರು ನಿಮಗೆ ತೊಂದರೆ ಇಲ್ಲ ಅದರ. ಸೊ ಇದನ್ನು ಸ್ಕಾಲ್ ಮಾಡಿಕೊಂಡು ನಾನು ನಿಮಗೆ ಫಾಲೋಅಪ್ ಮಾಡ್ತಾರೆ. ನಮ್ಮದು ಕಸ್ಟಮರ್ಸ್ಗೆ ಏನೈತಿಲ್ಲ, ವಾಟ್ಸಪ್ ಥ್ರೂ ನಮ್ಮ ಸರ್ವಿಸ್ ಪ್ರೊವೈಡರ್ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ಸಿಗೆ ಬರ್ತಾರೆ. ನೀವು ಬೇಕಾದರೆ ಅವರಿಗೆ ಲೊಕೇಶನ್ಸ್ ಕಳಿಸಿ, ಇಲ್ಲಾಂದರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಕೋರ್ಡಿನೇಟ್ ಮಾಡಿಕೊಂಡು ಅವ್ರಿಗೆ ಲೊಕೇಶನ್ಸ್ ನಿಮ್ಮ ಟೈಮಿಗೆ ನೀವು ಅನುಗುಣವಾಗಿ ಕೊಟ್ಟಿರೋ ಟೈಮಿಂಗ್ ಅವ್ರು ಬಂದು ನಿಮ್ಮನ್ನು ಸರ್ವಿಸ್ ಕೊಡ್ತಾರೆ ನಿಮ್ಮ ಮನೆಗೆ ಬಂದು. ಸೊ ಇದು ಸರ್ವಿಸ್ ಬುಕ್ಕಿಂಗ್ ಮಾಡೋದು ಆಪ್ಷನ್ಸ್. ಇದರಲ್ಲಿ ನೀವು ಎಲ್ಲ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ನೋಡಿ, ಎಲ್ಲ ಕೆಳಗಡೆ ಮಾಡಿದರೂ ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ, ಕಂಪ್ನಿ ಅಡ್ರೆಸ್, ಕಂಪ್ನಿ ರಿಜಿಸ್ಟ್ರೇಷನು. ಸೊ ಎಲ್ಲ ಡೀಟೇಲ್ಸ್ ನಿಮ್ಗೆ ಈ ಪೋರ್ಟಲಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ಹೋಮ್ ಪೇಜಿಗೆ ಬಂದು ಮತ್ತೆ ನೀವು ಸರ್ವಿಸ್ ಮಾಡಿದರೆ ಇದೇ ಥರ ಬರುತ್ತೆ. ಐ ಹೋಪ್